ಸ್ನೇಹಿತರೆ, ಈ ವಿಡಿಯೋದಲ್ಲಿ KSYU ವಿದ್ಯಾರ್ಥಿಗಳು ಕಾನ್ವೊಕೇಷನ್ ಸರ್ಟಿಫಿಕೇಟ್ಗೆ ಆನ್ಲೈನ್ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ KSYU ಕಾನ್ವೊಕೇಷನ್ ಅಪ್ಲೈ ಅಂತ ಟೈಪ್ ಮಾಡ್ಕೋಬೇಕು. ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸ್ನಲ್ಲಿ KSYUportal.com ಅಂತ ಸರ್ಟಿಫಿಕೇಟ್ ರಿಲೇಟೆಡ್ ಫೀ ಪೇಮೆಂಟ್ ಈ ರೀತಿ ಒಂದು ಆಪ್ಷನ್ ಬರ್ತದೆ. ಈ ಒಂದು ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಸರ್ಟಿಫಿಕೇಟ್ ರಿಲೇಟೆಡ್ ಫೀ ಪೇಮೆಂಟ್ ಆಮೇಲೆ ಕ್ಲಿಕ್ ಹಿಯರ್ ಫಾರ್ ಅಪ್ಲೈ 19th ಆನ್ಯುವಲ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಈ ಒಂದು ಬ್ಲೂ ಕಲರ್ನ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಂತ ಇದೆ. ಎಂಟರ್ ರಿಜಿಸ್ಟರ್ ನಂಬರ್ ಈ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಕ್ಯಾಂಡಿಡೇಟ್ ತಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಆ್ಯಡ್ ನ್ಯೂ ಸರ್ಚ್ ಅಪ್ಲಿಕೇಶನ್ ಅಂತ ಆಪ್ಷನ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಫೆಚ್ ಆಗ್ತದೆ. ಅಪ್ಲಿಕೇಶನ್ ಟೈಪ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಂತ ಇರ್ತದೆ, ಕೆಳಗಡೆ ರಿಜಿಸ್ಟರ್ ನಂಬರ್ ಇರ್ತದೆ. ಕಾನ್ವೊಕೇಷನ್ ಟೈಪ್ನಲ್ಲಿ ಸೆಲೆಕ್ಟ್ ಕಾನ್ವೊಕೇಷನ್ ಟೈಪ್ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ ಅಬ್ಸೆಂಟಿ ಆ್ಯಂಡ್ ಪ್ರೆಸೆಂಟಿ ಅಂತ ಇದೆ, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ಜೆಕ್ಟ್ ಇರುತ್ತೆ, ನಾವು ಯಾವ ಒಂದು ಡಿಗ್ರಿ ಮಾಡಿರ್ತೀವೋ ಆ ಡಿಗ್ರಿ ಒಂದು ಸಬ್ಜೆಕ್ಟ್ ಇಲ್ಲಿ ಇರ್ತದೆ. ಆಮೇಲೆ ಇನಿಷಿಯಲ್, ಹೆಸರಿಗಿಂತ ಮೊದಲು ಇನಿಷಿಯಲ್, ಇದು ಮ್ಯಾಂಡೇಟ್ರಿ ಇಲ್ಲ. ನೆಕ್ಸ್ಟು ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಆ್ಯಸ್ ಪರ್ ಮಾರ್ಕ್ಸ್ ಕಾರ್ಡ್ ಅದಾಗೆ ಹೆಚ್ಚಾಗಿರ್ತದೆ, ಮತ್ತು ಜೆಂಡರ್, ಆಮೇಲೆ ಕ್ಯಾಸ್ಟು, ಆಮೇಲೆ ಅಡ್ರೆಸ್ಸಲ್ಲಿ ನಾವು ಇಲ್ಲಿ ಅಡ್ರೆಸ್ನಲ್ಲಿ ಹೌಸ್ ನೇಮನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು, ಇದು ಮ್ಯಾಂಡೇಟ್ರಿ ಇದೆ. ಆಮೇಲೆ ಸಿಟಿಯನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಡಿಸ್ಟಿಕ್ಕು, ಸ್ಟೇಟು ತಾನಾಗೆ ತೆಗೆದುಕೊಂಡಿದೆ, ಪಿನ್ ಕೋಡ್ ನಂಬರ್ ಕೂಡ ಆಟೋಮೆಟಿಕ್ ಫೆಚ್ ಆಗಿದೆ. ನೆಕ್ಸ್ಟು ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಜೊತೆಗೆ ಕ್ಲಾಸ್ ಅಬ್ಟೈನ್ಡು, ಪಾಸಿಂಗ್ ಮಂತು, ಪಾಸಿಂಗ್ ಇಯರು, ಎಕ್ಸಾಮ್ ಸೆಂಟ್ರು, ಆಮೇಲೆ ಅಲ್ಯುಮಿನಿ ಫೀ ಆಲ್ರೆಡಿ ಪೇಡ್ ಅಂತ ಇದ್ದರೆ ಎಸ್ ಆರ್ ನೋ ಅಂತ ಇದೆ, ಪೇಡ್ ಇದ್ದರೆ ಎಸ್ ಅಂತ ಇರುತ್ತೆ. ನೆಕ್ಸ್ಟು ಅಲ್ಯುಮಿನಿ ಫೀ ರಿಸಿಪ್ಟ್ ನಂಬರ್ ಕೂಡ ನಾವು ನೋಡ್ಬೋದು. ಕೆಳಗಡೆ ಫೀ ಕ್ಯಾಲ್ಕುಲೇಷನ್ ಇದೆ, ಇದರಲ್ಲಿ ಟೋಟಲ್ ಫೀ, ಡಿಲೇ ಫೀ, ಅಲ್ಯುಮಿನಿ ಫೀ, ಪ್ಲಾಟ್ಫಾರ್ಮ್ ಫೀ, ಆಮೇಲೆ ಟೋಟಲ್ ಫೀ ಇಲ್ಲಿ ನಾವು ನೋಡ್ಬೋದು. ಕೆಳಗಡೆ ಡಿಕ್ಲರೇಷನ್ ಇದೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಕೇಳ್ತದೆ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅಪ್ಲೋಡ್ PDF ಡಾಕ್ಯುಮೆಂಟ್ಸ್, ಇಲ್ಲಿ ಡಾಕ್ಯುಮೆಂಟ್ ಒಂದು ಅಪ್ಲೋಡ್ ಸ್ಟೆಪ್ಗೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ಅಪ್ಲಿಕೇಶನ್ ಟೈಪ್ ಇರುತ್ತೆ, ರೋಲ್ ನಂಬರ್ ಇರುತ್ತೆ, ಆಮೇಲೆ ಡಿಗ್ರಿ ಇದೆ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು, ಕ್ಯಾಂಡಿಡೇಟ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗ್ತದೆ. ಆಮೇಲೆ ಈ ಒಂದು ಫೋಟೋದ ಬ್ಯಾಕ್ಗ್ರೌಂಡು ವೈಟ್ ಇರಬೇಕು, ಮತ್ತು ಕ್ಲಿಯರ್ ಇರತಕ್ಕಂಥ ಫೋಟೋ ಅಪ್ಲೋಡ್ ಮಾಡಿ ಅಂತ ನೋಟ್ ಕೊಟ್ಟಿದ್ದಾರೆ. ಸೆಲೆಕ್ಟ್ ಡಾಕ್ಯುಮೆಂಟ್ ನೇಮ್ ಅಂತ ಇದೆ, ಸೆಲೆಕ್ಟ್ ಡಾಕ್ಯುಮೆಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಂಡಿಡೇಟ್ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರ್ ಇದೆ. ಫೋಟೋ ಸಿಗ್ನೇಚರು JPG ಫಾರ್ಮ್ಯಾಟಲ್ಲಿ ಇರಬೇಕು. ಈ ನೀವು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಕ್ಯಾಂಡಿಡೇಟ್ ಫೋಟೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕೆಳಗಡೆ ಚೂಸ್ ಫೈಲ್ ಒಂದು ಆಪ್ಷನ್ಸ್ ಓಪನ್ ಆಗ್ತದೆ. ಈ ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮ್ಮ ಒಂದು ಡ್ರೈವ್ ಓಪನ್ ಆಗ್ತದೆ. ನಾವೊಂದು ಯಾವ ಲೊಕೇಶನಲ್ಲಿ ಫೋಟೋನ ಸೇವ್ ಮಾಡಿಟ್ಟಿರ್ತೀವೋ ಅಲ್ಲಿಂದ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಅಪ್ಲೋಡ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಂಡಿಡೇಟ್ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರ್ ಎರಡು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಈಗ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಕಾಣ್ತಕ್ಕಂತಹ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಈಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಕೇಳ್ತದೆ, ಓಕೆ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಾವಿಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ನ ಪೇಜ್ ಓಪನ್ ಆಗಿಬಿಡ್ತದೆ. ಇದರಲ್ಲಿ ನಾವು ಇಲ್ಲಿವರೆಗೆ ಅಪ್ಲೈ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳ ಒಂದು ಲಿಸ್ಟ್ ಇರ್ತದೆ. ಕೊನೆಗೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಕೂಡ ಸ್ಕ್ರೀನ್ನಲ್ಲಿ ನಾವು ನೋಡ್ಬೋದಾಗಿದೆ. ಆಮೇಲೆ ಕೈಂಡ್ಲಿ ಚೆಕ್ ಆಲ್ ದ ಡೀಟೇಲ್ಸ್ ಬಿಫೋರ್ ಮೇಕಿಂಗ್ ಪೇಮೆಂಟ್, ಅಂದರೆ ಈಗ ನಾವು ಅಪ್ಲೈ ಮಾಡಿದ ನಂತರ ಪೇಮೆಂಟ್ ಒಂದು ಸ್ಟೆಪ್ಗೆ ಮೂವ್ ಆಗ್ತಾ ಇದ್ದೇವೆ. ಪೇಮೆಂಟ್ ಮಾಡಬೇಕಾದ್ರೆ ಮೇಕ್ ಪೇಮೆಂಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಮತ್ತೆ ಕೇಳ್ತಾ ಇದೆ. ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಪೇಮೆಂಟ್ ವಿಂಡೋಗೆ ಬರ್ತಾ ಇದ್ದೇವೆ. ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಆ್ಯಂಡ್ ಸರ್ಟಿಫಿಕೇಟ್ ಪೇಮೆಂಟ್ ಅಂತ ಇದೆ. ಇಲ್ಲಿ ಅಪ್ಲಿಕೇಶನ್ ಟೈಪು, ಆಮೇಲೆ ಸಬ್ಜೆಕ್ಟ್ಸು, ನೇಮು, ಆಮೇಲೆ ಟೋಟಲ್ ಫೀ ಕ್ಯಾಲ್ಕುಲೇಷನ್ ಇರ್ತದೆ. ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಎನೇಬಲ್ ಮಾಡಿಕೊಂಡ್ರೆ ಇಲ್ಲಿ
ಮೇಕ್ ಎ ಪೇಮೆಂಟ್ ಅಂತಕ್ಕಂಥ ಒಂದು ಬ್ಲೂ ಕಲರ್ನ ಬಟನ್ ಮೇಲೆ ನಾವು ಟ್ಯಾಪ್ ಮಾಡಬೇಕು. ಪೇಮೆಂಟ್ ಒಂದು ಮೆಥಡ್ಗಳಲ್ಲಿ ನಾವು ಯಾವುದಾದ್ರೂ ಒಂದು ಮೆಥಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ UPI ಅಂತ ಒಂದು ಮೆಥಡ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಅಂದರೆ ಗೂಗಲ್ ಪೇ, ಫೋನ್ಪೇ, ವಾಟ್ಸಪ್ ಪೇ, ಆಮೇಲೆ ಭೀಮ್ ಆ್ಯಪ್, ಇವು ಯಾವುದಾದ್ರೊಂದು ನಾವು ಫೋನ್ಪೇ ಈ ರೀತಿ ಒಂದು UPI ಆ್ಯಪ್ ಮೂಲಕ ನಾವು ಪೇ ಮಾಡ್ಬೋದಾಗಿದೆ. ಸೊ ಈಗ UPI ಆಪ್ಷನನ್ನು ನಾನು ಸೆಲೆಕ್ಟ್ ಮಾಡ್ಕೋತೇನೆ. ಪೇ ಯೂಸಿಂಗ್ UPI, ಎಂಟರ್ ಯುವರ್ UPI ಅಂದರೆ ನಮ್ಮ ಒಂದು ಫೋನ್ಪೇನ ಒಂದು ID ಅದನ್ನು ಇಲ್ಲಿ UPI IDಯನ್ನು ಎಂಟ್ರಿ ಮಾಡಿ ಪೇ ನೌ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು UPI ID ಎಂಟ್ರಿ ಮಾಡಿ ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮ್ಮ ಒಂದು ಫೋನ್ಪೇಗೆ ಒಂದು ಪೇಮೆಂಟ್ ರಿಕ್ವೆಸ್ಟ್ ಬರ್ತದೆ. ಅಲ್ಲಿ ನಾವು ಆ ಅಮೌಂಟನ್ನು ಪೇ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಆಗ್ತದೆ. ಎಂಟರ್ ರಿಜಿಸ್ಟರ್ ನಂಬರ್ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಕ್ಯಾಂಡಿಡೇಟ್ ನಂಬರನ್ನು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಬಲಗಡೆ ಕಾಣುತ್ತಿರುವಂತಹ ಡೌನ್ಲೋಡ್ ಬ್ಲೂ ಕಲರ್ನ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ಇಲ್ಲಿ ಮತ್ತೊಂದು ಸಲ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಆಗ್ತಕ್ಕಂಥ ಟೇಬಲ್ನಲ್ಲಿ ಕೊನೆಗೆ ಅಪ್ಲಿಕೇಶನ್ ಡೌನ್ಲೋಡ್, ರಿಸಿಪ್ಟ್ ಡೌನ್ಲೋಡ್ ಬಟನ್ಗಳಿವೆ. ಅಪ್ಲಿಕೇಶನ್ ಡೌನ್ಲೋಡ್ಗಾಗಿ ಈ ಬ್ಲೂ ಕಲರ್ನ ಅಪ್ಲಿಕೇಶನ್ ಡೌನ್ಲೋಡ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು. ಓಪನ್ ಮಾಡ್ಕೋಬೇಕು. ಈಗ ನಾವು ಅಪ್ಲೈ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ PDF ರೂಪದಲ್ಲಿ ಡೌನ್ಲೋಡ್ ಆಗಿರುತ್ತದೆ. ಆಮೇಲೆ ಇಲ್ಲಿ ರೈಟ್ ಯುವರ್ ನೇಮ್ ಇನ್ ಕನ್ನಡ ಅಂತ ಇದೆ. ನಮ್ಮ ಕನ್ನಡದಲ್ಲಿ ನಮ್ಮ ಒಂದು ಹೆಸರನ್ನು ಇದರಲ್ಲಿ ನಾವು ಬರಿಬೇಕಾಗ್ತದೆ. ಹಾಗೆಯೇ ನಾವು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿದ್ದೀವಿ ಅವೆಲ್ಲ ಒಂದು ಡೀಟೇಲ್ಸನ್ನು ನಾವು ಈ PDF ನೋಡ್ಬೋದಾಗಿದೆ. ಕೊನೆಗೆ ಇಲ್ಲಿ ಅಡ್ರೆಸ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ. ಜೊತೆಗೆ ನಾವು ಯಾವ ಒಂದು ಅಡ್ರೆಸ್ಗೆ ಈ ಒಂದು ಕಾನ್ವೊಕೇಶನ್ ಅಪ್ಲಿಕೇಶನ್ ಜೊತೆಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತ ಯೂನಿವರ್ಸಿಟಿಯ ಒಂದು ಅಡ್ರೆಸ್ ಕೂಡ ಇದೆ. ಮತ್ತು ಕ್ಯಾಂಡಿಡೇಟ್ ಅಡ್ರೆಸ್ಸು ಈ ಒಂದು 4 ಟೆಕ್ಸ್ಟ್ ಬಾಕ್ಸ್ಗಳಲ್ಲಿ ಪ್ರಿಂಟ್ ಆಗಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಕೆಳಗಡೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಒಂದು ಪೇಜ್ ಇದೆ. ಈ ಪೇಜ್ನಲ್ಲಿ 5 ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ. ಮೊದಲನೇದು ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ಗಳು, ಆಮೇಲೆ SLC ಮಾರ್ಕ್ಸ್ ಕಾರ್ಡು, ಆಮೇಲೆ 3 ಫೋಟೋ, ಜೊತೆಗೆ ಅಲ್ಯೂಮಿನಿ ಪೇ ಮಾಡಿರ್ತಕ್ಕಂಥ ಒಂದು ರಿಸಿಪ್ಟು, ಆಮೇಲೆ ನಮ್ಮ ಒಂದು ಯೂನಿವರ್ಸಿಟಿ ID ಕಾರ್ಡು. ಈ 5 ಡಾಕ್ಯುಮೆಂಟ್ಸನ್ನು ಈ ಒಂದು ಅಪ್ಲಿಕೇಶನ್ ಜೊತೆಗೆ ನಾವು ಅಟ್ಯಾಚ್ ಮಾಡಿ ಎನ್ಕ್ಲೋಸ್ ಮಾಡಿ ಕಳಿಸ್ಬೇಕಾಗ್ತದೆ. ಈಗ ಬ್ಯಾಕ್ ಬರಬೇಕು. ಇಲ್ಲಿ ರಿಸಿಪ್ಟ್ ಕೆಳಗಡೆ ಡೌನ್ಲೋಡ್ ಬಟನ್ ಇದೆ ಬ್ಲೂ ಕಲರಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ರಿಸಿಪ್ಟ್ ಡೌನ್ಲೋಡ್ ಆಗ್ತದೆ. ಇಲ್ಲಿ ಕಾಣುವಂಥ ಪ್ರಿಂಟ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಹೀಗೆ ನಾವು ಈ ಒಂದು ಕಾನ್ವೊಕೇಶನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ, ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.